ಸ್ಟೇಡಿಯಂ ಇದೆ. ಆ ಸ್ಟೇಡಿಯಂಲ್ಲಿ ಸುಮಾರು ಸಾವಿರಾರು ಜನರ ವಾಕ್ ಮಾಡ್ತಾ ಇದ್ರು, ನಗರ ಭಾಗದಲ್ಲಿ ಇದ್ದಿದ್ದು. ಅಲ್ಲೇನ್ ಮಾಡ್ಬಿಟ್ರಿ, ಸಿಂಥೆಟಿಕ್ ಟ್ರ್ಯಾಕ್ ಅಂತೆ. ಸಿಂಥೆಟಿಕ್ ಟ್ರ್ಯಾಕ್ ಮಾಡಿ ಎಲ್ಲ ಬೇರೆ ಕಡೆ ಮಾಡಿದ್ರು ಚೆನ್ನಾಗಿರ್ತಾ ಇತ್ತು. ಹೋಗ್ಬಿಟ್ಟು ನಗರ ಭಾಗದಲ್ಲಿದೆ ಅಟ್ಲೀಸ್ಟ್ ಸಾವಿರಾರು ಜನ, ಪ್ರತಿಯೊಬ್ಬನಿಗೆ ಬೆಳಗ್ಗೆ ಎದ್ದೇಳಿದ ತಕ್ಷಣ ಟಿಫನ್ ಆಗಿದೆ ಅಂತ ಕೇಳುವಂತ ದಿನಗಳಲ್ಲ. ಮಾತ್ರೆ ತಿಂದಿದ್ದೀರಾ ಅಂತ ಕೇಳಬೇಕು ಈಗ ಸ್ಟಾರ್ಟಿಂಗ್ ಅಲ್ಲೇ. BP ಶುಗರ್ ತಿಂದಿದ್ದೀರಾ, ಬೇರೆ ಕಾಯಿಲೆಗಳು ತಿಂದಿದ್ದೀರಾ ಅಂತ ಪರಿಸ್ಥಿತಿಗಳಿರುವಂತ ದಿನಗಳು ಇವು. ಅಂತ ಸಂದರ್ಭದಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಮಾಡಿಬಿಟ್ಟು ಏನು ಸಾವಿರಾರು ಜನ ವಾಕ್ ಮಾಡ್ತಾ ಇದ್ರು, ಇವತ್ತು ಸಾವಿರಾರು ಜನ ವಾಕ್ ಮಾಡೋಕ್ಕೆ ಜಾಗ ಇಲ್ಲ. ಪಾಪ ರಸ್ತೆಗಳಲ್ಲಿ ವಾಕ್ ಮಾಡ್ತಾ ಇದ್ದಾರೆ. ಯಾಕೆ ಬೇಕಾಗಿದ್ದೆ ಇವೆಲ್ಲ? ಮಾಡಿ, ಜನರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ. ತಪ್ಪೇನಿದೆ, ನೀವು ಮಾಡ್ತಾ ಇರೋ ತಪ್ಪು ಅಂತ ಹೇಳ್ತಾ ಇಲ್ಲ. ಸಿಂಥೆಟಿಕ್ ಟ್ರ್ಯಾಕ್ ಏನ್ ಮಾಡ್ಬೇಕಾಗಿದೆ ಎಲ್ಲ ಆಚೆ ಮಾಡಿದ್ರೆ ಬಹಳ ಚೆನ್ನಾಗಿರ್ತಾ ಇತ್ತು. ಏನು ಇವತ್ತು ವಾಕಿಂಗ್ ಮಾಡಕ್ಕೆ ಮತ್ತೊಂದು ಇನ್ನೊಂದು ಸ್ಪೋರ್ಟ್ಸ್ಗೆಲ್ಲ ಚೆನ್ನಾಗಿತ್ತಲ್ಲಿ. ಒಳ್ಳೆ ನಿಂಗೆ ಬಿಟ್ಟಿರುವಂಥದ್ದು ನಾವು ಹೇಳ್ಬೋದಷ್ಟೇ, ಆರ್ಡರ್ ಮಾಡಕ್ಕಂತೂ ಆಗಲ್ಲ. ಇಂಥ ಸುಮಾರು ಸಮಸ್ಯೆಗಳಿದೆ. ಒಂದು ಮಹಿಳೆಯ ಸಾವು ಕೂಡ ಆಗಿದೆ ಹಾಸ್ಪಿಟಲ್ ಅಲ್ಲಿ ಅಂತ ಗೊತ್ತಾಯ್ತು. ನೆಗ್ಲಿಜೆನ್ಸಿ. ಇವತ್ತು ಕೆಲವು ಆಂಬ್ಯುಲೆನ್ಸ್ಗಳು ಬೇಕಾದ್ರೆ ನಾವು ಫೋನ್ಗಳು ಮಾಡಿದ್ರೆ ಗಂಟೆಗಳಿಗೆ ಬರಲ್ಲ ಆಂಬ್ಯುಲೆನ್ಸ್ಗಳು. ಡಾಕ್ಟರ್ಸು ನೆಗ್ಲಿಜ್ ಮಾಡ್ತಾರೆ. ಯಾಕೆ ಈ ತರ ನೆಗ್ಲಿಜೆನ್ಸಿ ಆಗ್ತಾ ಇದೆ ಅಂತೂ ಗೊತ್ತಾಗ್ತಾ ಇಲ್ಲ. ಹಾಸ್ಪಿಟಲ್ ದೊಡ್ಡದಾಗಿದೆ, ಆದ್ರೆ ಅಲ್ಲಿ ಇರಬೇಕಾಗಿರುವಂತ ಸ್ಟಾಫ್ ಇಲ್ಲ, ಡಾಕ್ಟರ್ಸ್ ಇಲ್ಲ. ಇವೆಲ್ಲ ಭರ್ತಿ ಮಾಡುವಂತದ್ದು ಯಾರ್ದು ಕರ್ತವ್ಯ? ನಮ್ಮ ಮಿನಿಸ್ಟರ್ ಕರ್ತವ್ಯ. ಮಾಡಬೇಕು. ಈಗ ಎಲ್ಲೂ ಇಲ್ಲದೆ ಇರುವಂತ ನಮ್ಮ ತಾಲೂಕು ಅಷ್ಟು ಡೆವಲಪ್ ಆಗ್ತಾ ಇದೆ, ಮಾದರಿ ಆಗ್ತಾ ಇದೆ. ಮಾದರಿ ಆಗುವಾಗ ಎಲ್ಲ ಕಂಪ್ಲೀಟು ಡೆವಲಪ್ ಮಾಡಬೇಕು. ಈಗ ನಮ್ಮ ಮುನ್ಸಿಪಾಲಿಟಿನೂ ಅಷ್ಟೇ, ಇಂಜಿನಿಯರ್ಸ್ ಇಲ್ಲ, ಸುಮಾರು ಇಂಜಿನಿಯರ್ಸ್ ಅವಶ್ಯಕತೆ ಇದೆ. ಇವೆಲ್ಲ ಭರ್ತಿ ಮಾಡಬೇಕಾಗಿದ್ದು 3 ವರ್ಷ ಕಳೆದೋಗ್ಬಿಟ್ಟಿದೆ, ಇನ್ನ ಆಗ್ತಾ ಇಲ್ಲ. ಮಣ್ಣದ ಆ ಮಣ್ಣು ಅದೇ ನಮ್ಮ ಕಮಿಷನರು ಅವರು ಖಾಸಗಿ ಜಾಗದಲ್ಲಿ ಮಣ್ಣು ಓಡಿಸ್ಕೊಂಡಿದ್ದಾರಂತೆ. ಏನಲ್ಲಿ ಸ್ಟೇಡಿಯಂ ಆಗ್ತಾ ಇದೆ, ಆ ಸ್ಟೇಡಿಯಂ ಮಣ್ಣು ಅವ್ರ ಜಾಗಕ್ಕೆ ಹಾಕೊಂಡಿದ್ದಾರೆ ಟಿಪ್ಪರ್ಸ್ ಮೂಲಕ ಅಂತ ಹೇಳಿದ್ದಾರೆ. ನಮ್ಮ ಕಮಿಷನರ್ ಗೊತ್ತಲ್ಲ, ಅವರು ಆರ್ಡಿನರಿ ಪರ್ಸನ್ ಅಲ್ಲ, ಎಕ್ಸ್ಟ್ರಾರ್ಡಿನರಿ ಪರ್ಸನ್. ಅವ್ರ ಬಗ್ಗೆ ನಾವೇನು ಹೇಳೋಕ್ಕೂ ಆಗಲ್ಲ. ಕ್ರಮ ಜರುಗಿಸ್ಬೇಕಾಗಿರೋದು ಬಿಟ್ಟಿರೋದು ಅವ್ರಿಗೆ DC ಆಗಲಿ, ತಹಶೀಲ್ದಾರ್ ಆಗಲಿ, ಅಥವಾ ನಮ್ಮ ಮಿನಿಸ್ಟರ್ ಆಗಲಿ. ಅವರೇ ಕಣ್ಮುಚ್ಕೊಂಡಿದ್ರೆ ನಾವೇನು ಮಾಡೋಕ್ಕಾಗತ್ತೆ? ಈಗ ಚೇಲ್ ರೋಡಲ್ಲಿ ಯಾವುದೋ ಒಂದು ಹೇಳಿದ್ರು ಮಣ್ಣು ಏನೋ 6,000 ರೋಡ್ಗಳು ಕೆರೆ ಎಲ್ಲ ಎದ್ಬಿಟ್ಟಿದ್ದಾರೆ, ಹಾಕೊಂಡಿದ್ದಾರೆ ಅಂತ. ಆ ವಿಚಾರ ಯಾರು ಮಾತಾಡೋರು? ಯಾರು ನೋಡಿದ್ದಾರೆ? ಎಲ್ಲ ಗೊತ್ತಿದೆ, ಮಿನಿಸ್ಟರ್ಗೂ ಗೊತ್ತಿದೆ, ತಹಶೀಲ್ದಾರ್ಗೂ ಗೊತ್ತಿದೆ, DC ಅವ್ರಿಗೂ ಗೊತ್ತಿದೆ. ಕ್ರಮ ಯಾರು ಜರುಗಿಸೋದು? ಅವರೇ ತಾನೇ. ಈಗ ಅವರೇ ಸುಮ್ಮನೆ ಇದ್ರೆ ಅದು ಒಬ್ಬರಿಗೆ ಒಂದೊಂದು ನ್ಯಾಯ, ಸಾಮಾನ್ಯ ಜನರಿಗೆ ಒಂದು ನ್ಯಾಯ, ಬಲಿಷ್ಠರಿಗೆ ಒಂದು ನ್ಯಾಯ. ಎಲ್ಲ ಗಮನಿಸ್ತಾ ಇದ್ದಾರೆ ಜನರು, ನಾವು ಹೇಳೋ ಅಂತ ಅವಶ್ಯಕತೆ ಇಲ್ಲ. ಎಲ್ಲ ಜನರು ಗಮನಿಸ್ತಾ ಇದ್ದಾರೆ. ಅವ್ರ ಆಕ್ಷನ್ ಬಹಳ ಜೋರಾಗಿರ್ತದೆ. ಇವ್ರ ಆಕ್ಷನ್ ತಗೊಳ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ. ಆದ್ರೆ ಜನರು ಇದಾರಲ್ಲ, ಪಬ್ಲಿಕ್ ಏನು ಮತದಾರ ಪ್ರಭುಗಳು ಇದಾರಲ್ಲ, ಅವ್ರ ಆಕ್ಷನ್ ಅಂತೂ ರಿಯಾಕ್ಷನ್ ಆಗಿಬಿಡತ್ತೆ. ಅವ್ರ ಆಕ್ಷನ್ ತಗೊಂಡ್ರೆ ಏನ್ ನಡೀತಾ ಇದೆ? ಎಲ್ಲ ಗಮನಕ್ಕೆ ಬಂದು ಪ್ರತಿಭಟನೆಗಳು ಮಾಡ್ತಾರೆ. ಈ ತರ ಮಣ್ಣುಗಳೆಲ್ಲ ಓಡಿಸ್ಕೊಂಡಿದ್ದಾರೆ. ಈ ತರ ಖಾಸಗಿ ಜಾಗದಲ್ಲೆಲ್ಲ ಅಂತ ಹೇಳಿದ್ರೇನು ಸುಮ್ಮನೆ ಇರ್ತಾರೆ ನೋಡ್ಕೊಂಡು ಅಂತ ಹೇಳಿದ್ರೆ ಎಲ್ಲದಕ್ಕೂ ಸುಮ್ಮನೆ ಇರಬೇಕು. ಬೇರೆಯವರು ಪಾಪ ಬಡವರು, ರೈತರುಗಳು, ಇನ್ನೊಬ್ರು ಮತ್ತೊಬ್ಬರು ಮಾಡಿದ್ರು ಸುಮ್ಮನೆ ಇರಬೇಕು. ಯಾಕಂದ್ರೆ ಇವ್ರ ಮೇಲೆ ಆಕ್ಷನ್ ತಗೊಳ್ಳದೇ ಇರುವಾಗ ಅವ್ರ ಮೇಲೆ ಆಕ್ಷನ್ ಆಗಬಾರ್ದು. ಅವ್ರ ಮೇಲೆ ಆಕ್ಷನ್ ಆಗಿದ್ರೆ ಅದು ಒಂದು ಕೆಟ್ಟ ಸಂದೇಶ ಹೋಗುತ್ತೆ, ತಪ್ಪು ಸಂದೇಶನೂ ಹೋಗುತ್ತೆ. ಅವೆಲ್ಲ ಆಗಬಾರ್ದು. ನಮ್ಮ ಕಮಿಷನರು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದು ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಸರಿಯಾಗಿ. ಅಕಸ್ಮಾತ್ ಆಗಿದ್ರೆ ಅದು ಸರಿ ಮಾಡಬೇಕಾಗಿರುವಂಥ ಜವಾಬ್ದಾರಿ ನಮ್ಮ ಮಿನಿಸ್ಟ್ರಿಗೆ ಇರ್ತದೆ. ಅವರೇ ಕ್ರಮ ಜರುಗಿಸ್ಬೇಕಷ್ಟೇ.